ಆರಾಮದ ಯಾಪೆ ಬಿಳಿ ಸೀರೆ ಉಟ್ಕೊಂಡು ಸೇಮ್ ತಂಗಾಳಿ ಪಿಕ್ಚರ್ ನನ್ನ ದೆವ್ವ ಹೇಳಿ ನೋಡಿ ಮನಿ ಅಟ್ಟು ಹೊಲಸು ಇಟ್ಕೊಂಡು ಯಾವ ಕಸಾರ ಹೊಡಿಬೇಕಿಲ್ಲ ಈಗಿನಾರ ಹಂಗೆ ಮಾರಿ ಅಟ್ಟ ಹಸನ್ ಇಟ್ಕೋತೀರಿ ಮನಿ ಹಂಗೆ ಇಟ್ಕೊಂಡಿರ್ತೀರಿ ನೀವು. ನೀನು ಬಂದು ಹುಡುಕ್ತೀಯ ಅಂತ ಹುಡುಗ್ಲಿಲ್ಲ ಮಲ್ಲು. ಯವ್ವ ನನ್ನ ಕಸಬರಿ ಕಳೆದು ಭಾಳ ದಿವಸ ಆಯ್ತವ. ನಾನು ಕೊಡಿಸ್ತೀನಿ ಮಲ್ಲು. ಹಿಡಿಕೆ ತುಳಿದಿತ್ತು ಹಿಡಿಕಿನೂ ನೀನು ತುಡುಗಾಗೈತೆವ ನಿಮ್ಮನ್ ಬ್ಲಾಸ್ಟ್ ಆತ್ಲ ಅದ್ರಾಗ ಹೋಗೈತೆವ. ಆರಾಮದಿ ಅಬಿ? ಹಾ ಮಲ್ಲು, ನೀನ್ ಹೇಗಿದೀಯಾ? ನಂದೇನು ಕೇಳ್ತೇವ ಸುದ್ದಿ? ಯಾಕೆ ಮಲ್ಲು? 6ಕ್ಕೆ ಏರ್ಲಿಲ್ಲ 3ಕ್ಕೆ ಇಳಿಲಿಲ್ಲ ನಡಬಾರ್ಗ ಸಿಕ್ಕೊಂಡು ಒದ್ದಾಡಕತ್ತದ ಬಾಳೆ ಭಾಳ ಕೆಟ್ಟಾಗೈತೆವ ಯವ್ವ. ಹಿಂಗಾಗ್ಬಾರ್ದಾಗಿತ್ತು. ಸಿರೋಳ್ ಲಸ್ಮ ಒಂದು 12 ಸುಮಾರು ರಾತ್ರಿ ನಸಕ್ನ್ಯಾಗ ಬಸ್ರಾಗ್ಯಾಳವ. ಹೌದಾ ಮಲ್ಲು? 18 ತುಂಬ 19ರಾಗ ಐತತ್ತ ಕೂಸು ದೊಡ್ಡದಾಗೈತಂತ. ದವಾಖಾನೆ ಕರ್ಕೊಂಡು ಅದೀವು, ನಾರ್ಮಲ್ನೂ ಆಗಲಿಲ್ಲ ಸಿಜರ್ನೂ ಆಗಲಿಲ್ಲ. ಹೆಂಗೆ ಮಾಡೋದಂದ್ರು ಪುಟ್ಟ ಪೇಳಿದಂಗೆ 8 JCP ಹಚ್ಚಿ ಸಿಲಿಂಗ್ ಹಾಕಿ ಬಂದನ್ನ ನಸಕ್ನ್ಯಾಗ 4 ಸುಮಾರು ಕಾರ್ಯಾಚರಣೆ ಮಾರಿ ಮುಗಿಸ್ನಂತ ಹೇಳ. ನಿಂದು ನನಗೆ ಹೇಳಿದೆ 18 JCP ಹೇಳ್ಬಿಡ್ತು ನಾವು. 10 ತಾಸಿಗೆ ಆಗೋ ಕೆಲಸ ಅರ್ಧ ತಾಸ್ನಾಗ ಕಡಕಾಗಿರ್ಬೇಕು. ಆರಾಮದಿಲ್ಲ ನೀ? ಸೀರೆ ಎಲ್ಲಿ ತರಿತೆ ಚಂದ ಉಡ್ತೀನಿ ನೋಡಿ ಸೀರೆ. ಮೀಶೋದಲ್ಲಿ ಮಲ್ಲು. ಮೀಶೋದಾಗ ನಮ್ಮ ಗಂಡಸರು ಚಾಟ್ ಬಿಟ್ರೆ ಏನೂ ಬರೋದಲ್ಲಲ್ಲ ಯಾವ ಅದ್ರಾಗ. ನಾನು ರಗಡ್ ಹುಡುಕ್ಯಾಡಿನ ಕರೆ ಏನು ಎಲ್ಲ ನೀವು ಕೊಂಡ್ಕೊಂಡ್ಬಿಟ್ರಿ ಬಿಡಿ. ಅವ ಮೀಶೋ ಫ್ಲಿಪ್ಕಾರ್ಟ ಎಲ್ಲ ನಿಮಗೆ ಆಗ್ಯಾವ, ನಮಗೇನು ಬರೋದಿಲ್ಲವ. ಯಾವ 80 ರೂಪಾಯಿ ಟಿ ಶರ್ಟ್ ಬಿಟ್ರೆ ಏನೂ ತೋರಿಸೋದಿಲ್ಲ ಮೀಶೋದಾಗ. ಅದ್ರಾಗ ಹೋಗ್ಲಿ ಬಿಡು. ಅಪ್ಪರ್ ದಾರೆ ಭೇಟಿಗಿದ್ರು ಅದು ಕಾರ್ ಗಾಡಿ ಚಾವಿನ ಮನೆಗೆ ಇಟ್ಟನಪ್ಪ, ಚಾವಿ ತೊಂಬ ಅಂದರು. ಮೂರೇನೆ ಅದು ಕಾರ್ ಗಾಡಿ ಚಾವಿನ ಇಟ್ಟಿರತ್ತೆ ನೋಡ್ರಿ. ಹಾ ಮಲ್ಲು, ಯಜಮಾನ್ರು ನಿನಗೆ ಕಾರ್ ತಗೊಂಡು ಕೋರ್ಟಿನ ಕಡೆನೇ ಬರೋದಕ್ಕೆ ಹೇಳಿದ್ರು. ಈ ಮಲ್ಲು ನೋಡಾಕ ಎಷ್ಟು ಚಂದ ಅದಾನ. ಹಿತ್ತಲೆ ಗಿಡದಾಗ ಹಣ್ಣಿಟ್ಕೊಂಡು ಕಾಡಿಗೆ ಹುಡುಕಾಕ್ ಹೊಂಟೀನಲ್ಲ, ನಾನೆಂಥ ದಡ್ಡಿ ಅಂತೆ. ಹೇಗೂ ಇವತ್ತು ಪೃಥ್ವಿರಾಜ್ ಬರೋ ಹಾಗೆ ಕಾಣೋದಿಲ್ಲ. ಇದೇ ಚಾನ್ಸನ್ನ ಈ ಮಲ್ಲುಗೆ ಯಾಕೆ ಕೊಡಬಾರ್ದು? ನಾ ಚಂದ ಅದನ್ನತ್ತ ನಮ್ಮವು ಪೇರನ್ ಲವ್ಲಿ ತಿಂದು ಹಡ್ದದಕ್ಕೂ ಸಾರ್ಥಕ ಆತ. ಯವ್ವ ಮಲ್ಲು, ಕಾಯಂ ನಿನಗೆ ಈ ಚಟ ಐತೈತನ? ಯಾವ ಮಲ್ಲು? ಒಬ್ಬೊಬ್ಬಕ್ಕೆ ಅತ್ತಾಗ ಮರ್ಯಾಗ ನಿಂತು ಮಾತಾಡೋದು ಹಾಗೇನಿಲ್ವಲ್ಲ. ಹಂಗೇನಾರ ಇತ್ತಂದ್ರೆ ಹಳದಿ ಕಲ್ಲರ್ ಗುಳ್ಗಿ ತಗೋಬೇಕು. ಕಿರಾಣಿ ಅಂಗಡಿಗೆ ಸಿಗ್ತಾವ ನೋಡು, 1 ರೂಪಾಯಿ ಕೊಟ್ಟರೆ 2 ಬೀಜದಂತ ಇರ್ತಾವೆ. ಗಳಗ್ನ ನಂಗೆ ಗುಳುಗ್ನ ಮುಕ್ಕೊಂಬಿಡುದು. ಅದು ಪಡ್ ಅಂದದು ಕಡಕಾಯಿ ಬಿಡ್ತವ. ಅದ್ರ ಅವಶ್ಯಕತೆ ನಿನಗೆ ತಾನೇ ಇರೋದು. ನನಗೀಗೇನಿಲ್ಲವ. ಮೊನ್ನೆ ತಿರುಪತಿ ಟೂರ್ಗೇನು ಹೋಗಿದ್ನಿ ಅಂತ ತೊಡೆ ಜಾಡಿಸ್ತೆ. ಅಯ್ಯವ 2 ಎಕರೆ ಘಾಟ್ ಸೆಕ್ಷನ್ ಅಂತ ಘಾಟ್ ಸೆಕ್ಷನ್ ಮುನ್ಗಡೆ ಆಗಿತ್ತು. ಗಿಡ ಬಿದ್ದಿದ್ದು ಬೇ ಅಂತೆಂಥ ಗಿಡ ಕಪ್ಪನ ಮಕ್ಕೊಂದಿದ್ದು ನೋಡು ಅಲ್ಲೇ. ಮುಂದಿನ ತಿಂಗಳದ ಮುನ್ಗಡೆ ರೊಕ್ಕ ಜಮಾ ಆಕತ್ ಹೇಳ್ಯಾರ ಬೇ. ಅವನ್ನ ತೊಗೊಂಡು ದೊಡ್ಡ ಬಿಸ್ನೆಸ್ ಮಾಡ್ಬೇಕತ್ ಮಾಡೀನಿ. ಅದು ಅಮೃತ್ ಸಲಗರ್ ಚಹಾ ಮಾಡ್ಬೇಕತ್ ಮಾಡೀನಿ. ಅಮೃತ್ ಸಲಗಲ್ಲ ಚಹಾ, ಬೆಲ್ಲದ ಚಹಾ ಮಾಡ್ತೇನಲ್ಲ ಮನ್ಯಾಗ ಕಾಯಂ. ಎಲ್ಲಿ ಮಾಡ್ತೀವಿ ಬಿಡ್ರಿ, ಸಕ್ರೆ ಚಹಾ ಪುಡಿ ತಿಪ್ಪಿಗೆ ಸುರುತ್ತೀರಿ, ನೀವೆಲ್ಲಿ ಚಹಾ ಮಾಡ್ತೀವಿ? ಅಲ್ಲ ಚಾವಿ ಕೇಳಿದ್ರೆ ಮತ್ತೆ ಅತ್ತಂಗೆ ನೀರ ಮಜಾ ನಿಂತು ಒಬ್ಬಕ್ಕೆ ಮಾತಾಡಕತ್ತಿದ್ದಿಲ್ಲ, ಅದಕ್ಕೆ ಅನ್ಯಾಳ. ಮಲ್ಲು, ಕೀ ಒಳಗಿದೆ, ಹೋಗಿ ತಗೋ. ಒಳಗ ಬೆಡ್ರೂಮ್ನಲ್ಲಿ ಮಲ್ಲು. ಬೆಡ್ರೂಮಿಗೆ ನಾನು ಅಲ್ಲವ್ವ ಯವ್ವ. ಯಾಕೆ? ನಾ ಎಲ್ಲ ಚಲೋ ಮನುಷ್ಯನ ಆದ್ರೆ ಒಬ್ಬರು ಬೆಡ್ರೂಮಿಗೆ ಹೋಗಿ ಸುಮ್ಮನೆ ಬರೋಡು ಚಲೋ ಮನುಷ್ಯನ ಅಲ್ಲ. ಅದ್ರಾಗ ನನ್ನ ಮಕ್ಕದಾಗ ಏನಾರು ರೇಣುಕಾ ಸ್ವಾಮಿ ಕಾಣಕತ್ತಾನ ನೀನು? ಇಲ್ವಲ್ಲ. ನಾ ಬೆಡ್ರೂಮ್ಗೆ ಹೋಗ್ಬೇಕು, ಆ ಸುದ್ದಿ ನಿನ್ನ ಗಂಡು ಗೊತ್ತಾಗಬೇಕು. ಅವ ಸಡ್ಡಿ ಕರ್ ನನಗೆ ಕೆಂಪು ತಾರ್ ತಂದು ಚಡ್ ಅನ್ನಿಸ್ಬೇಕು. ಯಾರಿಗೆ ಹರ್ಕತ್ ಬಿದ್ದತ್ತವ? ಈಗಟ್ಟು ಬಾಳೆ ಕತ್ತೀವಿ ಗಜದ ಜಾತ್ರೆ ಮುಗಿಸ್ಕೊಂಡಾಗಿದ್ದ. ಯಾರಿಗೆ ಬೇಕಾಯ್ತು? ನೀನು ಹೋಗಿ ಚಾವಿ ತೊಗೊಂಬರ್ಬೇಕು. ಯಾಕೆ? ನೀನೇ ಹೋಗಿ ತಗೊಂಡ್ರೆ ಏನಾಗತ್ತೆ ಮಲ್ಲು? ಆಗಬಾರ್ದಾಗಿ ಎಣ್ಣೆ ಚೊಯ್ಕೊತ ಹೋಗತ್ತಿ. ಮುಳ್ಳು ಮೇಲೆ ಅರಿಬಿದ್ರು, ಅರಿಬಿ ಮೇಲೆ ಮುಳ್ಳು ಬಿದ್ರು, ಅರಿಬಿಗೆಲ್ಲ ಕೆಟ್ಟ ಹೆಸರು, ಮುಳ್ಳಿಗೆಲ್ಲ ಕೆಟ್ಟ ಹೆಸರು. ಮತ್ತೆ ಎಲ್ಲಿ ಹೊಯ್ಕೊಬಡ್ಕೋ ಚಾಲು ಬೇಡ. ನೀನು ಚಾವಿ ತೊಗೊಂಡು ನೋಡು ಮಲ್ಲು, ಸುತ್ತಿ ಬಳಸಿ ಮಾತನಾಡೋ ಅಭ್ಯಾಸ ನನಗಿಲ್ಲ. ನೀ ಮನಸ್ಸು ಮಾಡಿದ್ರ ಹದಿಹರಿಯದ ಯವ್ವನ ತುಂಬಿದ ಈ ದೇಹ ನಿಂದ ಕತ್ತಿ. ನೀ ಹೂ ಅಂದ್ರೆ ಸಾಕು, ಬೆಡ್ರೂಮ್ನ್ಯಾಗಿರೋ ನನ್ನ ಮಂಚದ ಮ್ಯಾಗ ಸುಖದ ಸುಪ್ಪತ್ತಿಗೆ ತೋರಿಸ್ತೀನಿ. ನಿನ್ನ ಅರಸನಂಗ ಇಟ್ಕೋತೀನಿ. ಅಂದ್ರೆ ಈ ಮನಿಗಿನಿ ಎಲ್ಲ ನನಗೆ ಹಚ್ತೆ ನಿನಗೆ ಮಲ್ಲು ಅನಿಸಿತ್ತಳದೆ. ನಾನು ಪಾಪ ನಿಮ್ಮದು ಮದುವೆಯಾಗಿ ಭಾಳ ದಿವಸ ಆತಲ್ಲ, ಮಕ್ಕಳಾಗಿದ್ದಿಲ್ಲಲ್ಲ, ನನ್ನ ದತ್ತಕ್ಕೆ ತೊಗೋಬೇಕತ್ ಮಾಡಿರಲ್ಲ. ತಗೋರಿ ನನಗೇನು ಹಾಲು ಕುಡಿಸ್ಬೇಕತ್ತೇನಿಲ್ಲ,
ಒಂದು ಮೊಸರಿನ ಪ್ಯಾಕೆಟ್ ಕೊಟ್ಟರು ಕುಡಿದು ಕಾಟ ಮೇಲೆ ಗಪ್ಪನ ಮಕ್ಕೊಂಬಿಡ್ತೀನಿ. ಆದ್ರೆ ನನಗೆ ಗಿಲ್ಗಿಂಚು ಬ್ಯಾಡ, ಬೆಲ್ಲನಿಗೆ ಬೇಕು ಯಾಡ್ ನನಗೆ. ಕೈಯಾಗಿ ಹಿಂಗೆ ಓತ್ ಮಕ್ಕೊಂಬಿಡ್ತೀನಿ, ಸೊಂಡಿ ಮಾಡ್ಕೊಂಡು ಮಕ್ಕೊಂಬಿಡ್ತೀನಿ ನಾನು. ಮತ್ತು ಅಷ್ಟು ನನಗೆ ಹಚ್ಚಕ್ಕೆ ಮತ್ತು ದಟ್ಟಕರ ತೊಗೋಬೇಕು. ಒಂದ ಇರಲಿಲ್ಲ ಅಂದ್ರೆ ಇಟ್ಟು ಗಂಡನಿಗೆ ಊಟಕ್ಕೆ ಬಡದ ಆ ಜಾಗಕ್ಕೆ ನಾನು ತುಂಬ್ಕೋಬೇಕು ಒಂದ. ಮತ್ತು ಅಟ್ಟು ಹೆಂಗೆ ಹಚ್ತೀನಿ ನನಗೆ ನೀನು. ನೋಡು ಮಲ್ಲು, ಈಗಾಗಲೇ ನೀನು ಹೊತ್ತದಲ್ಲಿ ಕೈ ಇಟ್ಟಿದ್ದೀಯ. ಸುಮ್ಮನೆ ಈ ವಿಷ ಸರ್ಪಿಣಿಯ ಕೈಯಿಂದ ಕಚ್ಚಿಸ್ಕೊಂಡು ಸತ್ತು ಹೋಗಬೇಡ. ಬದುಕಬೇಕು ಅನ್ನೋ ಆಸೆ ನಿನಗಿದ್ದ ಒಂದೇ ಒಂದು ಸಾರಿ ನನ್ನ ಮನಸ್ಸಿನ ಆಸೆಯಿಂದ ಈಡೇರಿಸು. ನಿನಗೆಷ್ಟು ದುಡ್ಡು ಬೇಕೋ ಕೇಳು, ನಾ ಬಿಸಾಕ್ತೀನಿ. ಆದ್ರೆ ನನ್ನ ಮನಸ್ಸಿನ ಕಾಮಾಜ್ಞೆಯನ್ನ ನಂದಿಸದೆ ಹಾಗೆ ಹೋಗ್ಬೇಡ. ಬಾ. ಒಬ್ಬ ಗಂಡು ಮುತ್ತೈದೆ ಮುಂದೆ ಮಾತಾಡೋ ಮಾತಾಯು. ನಾಳೆ ಕೊಡ್ತೇವೆ ಗಂಡು ಮಕ್ಕಳದೀವಿ ನಾವು. ಹಿಂಗೆ ಹೇಳಿದ್ರೆ ಯಾರ ಕರ್ಬೇ ನಮ್ಮನ್ನ ಎಲ್ಲ ಸೂತಿದ್ದ ಹೊಯ್ಕೊತ್ ಕೂತೀವಿ ನಾವು. ಅಂದರೆ ನಾ ಈಗ ಹುತ್ತದಲ್ಲಿ ಕೈ ಇಟ್ಟ ಮುತ್ತೈದೆ ನಾನು ಪರಮ ಪತಿವ್ರತೆ ಎಂದು ತೋರಿಸಲು ಆ ಯಾವ ಹುತ್ತಾಗ ಐತೆ ಕೈ ಹಾಕಿ ಅದು ಬೇಕಾದ ಹಾವಿಲ್ಲ ಹೊರಗೆ ತೆಗೆದ ಬಿಡ್ತಾನೆ. ಮನೆ ಹೊಕ್ಕ ಒಂದು ಯಾರನ್ನು ಕಚ್ಚದೆ ಸುಮ್ಮನೆ ಮಲಗಿದೆ. ಬಾಯನ್ ಹಲ್ಲು ಮುರಿದ್ರೆ ಎಲ್ಲಿ ಕಚ್ಚ ಸುಮ್ಮ ಮಕ್ಕೋತತ್ತಿ ನಸಕ್ನೆ ಎದ್ದು ಹೋಗತ್ತ. ಕೊಟ್ಟು ರೊಕ್ಕ ರೂಪಾಯಿ ಆಸೆ ತೋರಿಸಿದ್ರೆ ಬಂದ್ಬಿಡ್ತಾನತ್. ನೀ ತಿಳ್ಕೊಬೇಡ. ಒಳ್ಳೆಯವರು ಒಳ್ಳೆ ಮನ್ತನದವ್ರು ಅಂತೇಳಿ ಕೆಲ್ಸಕ್ಕೆ ಸೇರಿದ್ದೆ. ನೀ ಇಂಥ ಕಾಮುಕಿ ಇದೆ ಅಂತ ನನಗೆ ಗೊತ್ತಿದ್ದಿಲ್ಲವ. ರೊಕ್ಕ ರೂಪಾಯಿ ಆಸೆ ತೋರಿಸಿದ್ರೆ ಮತ್ತೆ ಯಾರು ಬರ್ಬೋದು, ಆದ್ರೆ ನಾ ಬರೋಂಗಿಲ್ಲ. ನಾ ಬಡವನೇ ಇರ್ಬೋದು, ಅಪ್ಪತ್ತ ಊಟ ಮಾಡ್ತಿರ್ಬೋದು, ಆದ್ರೆ ಉಂಡು ಮನೆ ಜಂತಿ ಅನ್ಸು ಮನುಷ್ಯ ಅಂಕರು ನಾ ಅಲ್ಲ. ನಂಬಿ ಕೆಲಸ ಕೊಟ್ಟಾರ ಅಂದ್ರೆ ಆ ನಂಬಿಕೆ ಉಳಿಸ್ಕೊಳ್ಳೋದು ನನ್ನ ಕರ್ತವ್ಯ ಆಯಿತು. ನನ್ನ ಕೈ ಮುಗುತ್ತನವ ನಾನು ಪುರ್ತಕ್ಕೆ ನಾನು ಬಿಟ್ಟು ಬಿಡು. ಮಲ್ಲು, ನನ್ನ ಮಾತನ್ನ ನಿರಾಕರಿಸಿ ಹೋದದ್ದಿ ಆದ್ರೆ ನೀನು ಈ ಮನೆ ಹೊಸ್ತಿಲನ್ನ ಸಹಿತ ದಾಟೋದಿಲ್ಲ. ಹುಷಾರ್. ಹುಚ್ಚಿ ಬಾಗಿಲ್ಗೇನು ಕರೆಂಟ್ ಹಚ್ಚೇನ? ಬಾಗಲ ಜಿಗದ್ ಹೋಗ್ಕಣೆ ಅಂತಂತ ಬೆಳಕಿಂಡಿ ಜಿಗದಿಲ್ಲ ಮಗನ. ಏನು ಬಾಗಲ ಮಲ್ಲು, ನನ್ನ ಕಾಮದಾಹವನ್ನ ಈಡೇರಿಸಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಮಾವನನ್ನ ಈ ಮನೆಯಿಂದ ಎಲ್ಲಿ ನನ್ನ ಕಾಮಾಜ್ಞೆಯನ್ನ ಈಡೇರಿಸಿಕೊಳ್ಳಲು ನಮ್ಮತ್ತೆ ಅಡ್ಡಿ ಹೋಗ್ತಾಳೋ ಅಂತ ತಿಳಿದು ಅವಳ ಮೇಲೆ ಇಲ್ಲ ಸಲ್ಲದ ಆಪಾದನೆಯನ್ನ ಕೊಟ್ಟು ಭಿಕ್ಷೆ ಬೇಡಲು ರೋಡಿಗಡ್ದೆ. ಇಷ್ಟೆಲ್ಲ ಮಾಡಿದವಳು ನಾಡು. ಇನ್ನು ನಿನ್ನಂಥವನು ನನಗೆ ಯಾವ ಲೆಕ್ಕ? ನೋಡು ಮಲ್ಲು, ನನ್ನ ಮಾತನ್ನ ಕೇಳದೆ ಹೋದ್ರೆ ಚೀರಾಡಿ ಜನ ಕೂಡಿಸ್ತೀನಿ. ನನ್ನ ಹಿಡ್ಕೊಳಕ್ ಬಂದಿದ್ದ ಅಂತ ಕಥೆ ಕಟ್ತೀನಿ. ಸಾಯೋವರೆಗೂ ಜೈಲಿನಲ್ಲಿ ಕಂಬಿ ಎಣಕ ಹಾಗೆ ಮಾಡ್ತೀನಿ. ನೋಡು ಮಲ್ಲು, ಸುಮ್ಮನೆ ಜೈಲಿನಲ್ಲಿ ಬಿದ್ದು ಸತ್ತು ಹೋಗೋದಕ್ಕಿಂತ ಒಂದೇ ಒಂದು ಸಾರಿ ನನ್ನ ಮನಸ್ಸಿನ ಆಸೆಯನ್ನ ಈಡೇರಿಸು. ಎಂಥ ಪುಣ್ಯಾತಿಗಿತ್ತವ ಯವ್ವ ನೀ. ಊರಾಗ ನಿನ್ನಂತಾರೆ ಇನ್ನೊಂದು 4 ಮಂದಿ ಹುಟ್ಟುಬಿಟ್ರೆ ಊರನ್ನ ತಿರುಗಿ ಸಿತ್ತಾಗ ಮರೆ ನಿಂದ್ರಿಸ್ಬಿಡ್ತೀರಿ. ಏನು ಅತ್ತಿ ಮಾವನ ಹೊರಗೆ ಹಾಕಿದೆ ಪುಣ್ಯನ ಹತ್ತತ್ವ ಇವ. ನಿಮ್ಮ ಅತ್ತಿ ನಿಮ್ಮ ಮಾವನ ಹೊರಗೆ ಹಾಕಿದಾಗ ನಾನು ಹೊರಗೆ ಹಾಕಕ್ಕಾಗಂಗಿಲ್ಲ. ನೀ ಹಾಕೋಕ್ಕಿಂತ ಮೊದಲು ನಾನು ಜಿಗಿದು ಓಡಿ ಹೋಗಿರ್ತೀನಿ. ನೀನು ಹೊರಗೆ ಅದೇ ಅವರು ನಿಮ್ಮ ಅತ್ತಿ ನಿಮ್ಮ ಮಾವ ನಾವೇನು ರೀ ದುಡ್ಕೊಂತೀವಿ ನಾವು. ಈ ಮನೆ ಆದರೂ ಅಷ್ಟೇ, ಮುಂದಿನ ಮನೆ ಆದರೂ ಅಷ್ಟೇ. ಈ ಮನೆ ಹೆಗಲ ಮೇಲೆ, ಮುಂದಿನ ಮನೆ ತಲೆ ಮೇಲೆ ಭಾಳ ವಿಚಾರ ಇಲ್ಲ. ನೋಡು, ನೀ ಒಂದೇ ಮಾತು ಹೇಳಿಬಿಡ್ತು. ನಾನು ಭಾಳ ಮಾತಾಡೋದು ಆಗೋದಿಲ್ಲ ನನಗೆ. ನೋಡು, ನೀ ಎಷ್ಟು ಜಗ್ಗಾಡಿದ್ರು, ಎಷ್ಟು ರೊಕ್ಕ ರೂಪಾಯಿ ಆಸೆ ತೋರಿಸಿದ್ರು ಬರೋ ಮನುಷ್ಯ ಅಂಕರು ನಾ ಅಲ್ಲ. ಯಾಕಂದ್ರೆ ನಮ್ಮ ಅಪ್ಪ ಒಂದು ಮಾತು ಹೇಳೋಣ ಏನಂತ? ನೋಡಪ್ಪ, ಗಂಡ್ಸತ್ತ ಹುಟ್ಸಿನಿ ಅಂದ ಮೇಲೆ ದುಡ್ದು ಬೆವರು ಸುರಿಸು, ಇನ್ನೊಬ್ರು ಹೆಂಡ್ರ ನೋಡಿ ಜೊಲ್ಲು ಸುರಿಸ್ಬೇಡ ಅಂತ ಹೇಳೋಣ. ನನಗೆ ಜೊಲ್ಲು ಸುರಿಸೋ ಚಟ ಇಲ್ಲ, ಬೆವರು ಸುರಿಸೋ ಚಟ ಐತಿ. ಬರ್ತೀನಿ, ಗುಡ್ ಬಾಯ್. ಸ್ವಲ್ಪ ತಡವಾಗಿದ್ರಿ ಈ ಮಲ್ಲು ನನ್ನ ಶೀಲವನ್ನೇ ಹಾಳು ಮಾಡ್ತಿದ್ದಾರೆ. ವಾವ್, ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಈ ನಿನ್ನ ಕಾಮ ಚಪಲತೆಯ ನಟನೆಯನ್ನು ಕಂಡು ಆಸ್ಕರ ಪ್ರಶಸ್ತಿ ಕೊಡಬೇಕಾಯ್ತದೆ.
ಬೇಕಾಯ್ತು ಹೇಳು. ಹೇಳ್ತೀನಿ. ಅದು ಅದು ಹಣದ ಮೇಲಿದ್ದ ವ್ಯಾಮೋಹದಿಂದ ಇಲ್ಲಿವರೆಗೂ ನನ್ನ ತಾಯಿ ಹೇಳಿದ ಹಾಗೆ ಕೇಳ್ತಾನೆ ಬಂದೆ. ನನಗೆ ದುಡ್ಡಿರೋರು ಬೇಕಾಗಿತ್ತು, ಹುಡುಕ್ತಿದ್ದೆ. ಅಷ್ಟರಲ್ಲಿ ನಿಮ್ಮ ಪರಿಚಯವಾಯಿತು. ಎಲ್ಲಿ ನಿಮ್ಮ ಹತ್ರ ಇರೋ ಸಿರಿ ಸಂಪತ್ತನ್ನು ದೋಚ್ಕೊಂಡು ಹೋಗೋದಕ್ಕೆ ನನ್ನ ಅತ್ತೆ ಮಾವ ಅಡ್ಡಿ ಹೋಗ್ತಾರೋ ಅಂತ ತಿಳಿದು ಅವ್ರ ಮೇಲೆ ಇಲ್ಲ ಸಲ್ಲದ ಆಪಾದನೆಯನ್ನು ಕೊಟ್ಟು ಈ ಮನೆಯಿಂದಾನೆ ಹೊರ ಹಾಕಿದೆ. ಇಷ್ಟಕ್ಕೆಲ್ಲ ನಾಡಿ ಕಾರಣ. ದಯವಿಟ್ಟು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ರಿ. ಕ್ಷಮೆ ಕ್ಷಮೆ ಅನ್ನುವ ಶಬ್ದ ನಿನ್ನ ಬಾಯಿಂದ ಬರ್ಕೊಡ್ದು. ಹೆಣ್ಣಿನ ಮಾತು ಕೇಳಬಾರ್ದು, ನೆರಳಿನ ಬೆನ್ನು ಹತ್ತಬಾರ್ದು ಅಂತ ಈ ಹೆಣ್ಣು ಎಂಬ ಮಾಯೆ ಬೆನ್ನು ಹತ್ತಿ ನನ್ನ ಮುತ್ತಿನಂಥ ರತ್ನಗಳನ್ನೇ ಕಳೆದುಕೊಂಡ ಪಾಪಿ ನಾನು. ಈ ಮನಸ್ಸನ್ನೇ ಕಲ್ಲು ಮಾಡಿ ಈ ಕೈಗಳಿಂದ ನನ್ನ ತಂದೆ ತಾಯಿಯನ್ನು ಹೊರಗೆ ಹಾಕಿದೆಯಲ್ಲ, ನನ್ನ ಲಜ್ಜೆಗೆಟ್ಟ ಹೆಣ್ಣು ನೀನು. ಇಷ್ಟೆಲ್ಲ ಮಾಡಿದ್ದೆ ಏತಕ್ಕಾಗಿ? ನನ್ನಲ್ಲಿರುವ ದುಡ್ಡಿಗೋಸ್ಕರ ವೇಸಿಯು ಕೂಡ ರಸ್ತೆಗಿದು ಬಂದು ನಿತ್ರೆ ಬೇಕಾದಷ್ಟು ದುಡ್ಡು ಗಳಿಸ್ತಾಳೆ. ಅವಳಿಗೂ ನಿನಗೂ ಏನು ವ್ಯತ್ಯಾಸ? ಕರತಿ ಎಂಬ ಪಟ್ಟಕ್ಕೂ ವೇಸಿ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಏನಂದೆ ನೀನು? ನಾನು ನಿನ್ನ ಪಾಲಿಗೆ ಹೆಸರಿಗೆ ಮಾತ್ರ ಗಂಡನ. ಹಾಗಾದರೆ ಈ ಕೈಯಿಂದ ಕಟ್ಟಿದ ಕರಿಮಣಿ ನಿನ್ನ ಕೊಳ್ಳಲೆದಕ್ಕೆ ಯಾವ ತಾಳಿ? ಎಲ್ಲಿದೆ ನಿನ್ನ ತಾಳಿ? ನಿನಗೆ ನನ್ನ ಅಂಗ ಸುಖ ಬೇಕಾಗಿತ್ತು. ಅದಕ್ಕೆ ರಿಜಿಸ್ಟ್ರ್ ಆಫೀಸ್ಗೆ ಕರ್ಕೊಂಡು ಹೋದೆ, ಮಾಲಿ ಬದಲಾಯಿಸಿದೆ, 2 ಸಹಿ ಮಾಡಿಸ್ದೆ, ಕರ್ಕೊಂಡು ಬಂದೆ. ಅಂದಮೇಲೆ ನನ್ನ ಗಂಡ ನೀನಾಗೋದಕ್ಕೆ ಹೇಗೋ ಸಾಧ್ಯ? ಹೀಗಿರುವಾಗ ಈ ಕರಿಮಣಿಯ ಮಾಲೀಕ ನೀನಲ್ಲ. ಹಾ, ನೀನಲ್ಲ. ಕರಿಮಣಿ ಮಾಲೀಕ ನೀನಲ್ಲ. ಹೌದು, ಧರ್ಮೇಚ್ಛ ಅರ್ಥೇಚ್ಛ ಕಾಮೇಚ್ಛ ಧರ್ಮೇಚ್ಛ ಎಂದು ನಿನ್ನನ್ನು ಸಪ್ತಪತಿ ತುಳಿದು ಈ ಸಮಾಜದ ಎದುರು ನಿನ್ನ ಕೊರಳಿಗೆ ತಾಳಿ ಕಟ್ಟಿದ್ದರೆ ಆ ಕರಿಮಣಿ ಮಾಲೀಕ ನಾನಾಗುತ್ತಿದ್ದೆ. ನಿನ್ನ ದೇಹದ ಸೌಂದರ್ಯಕ್ಕೆ ಬೆರಗಾಗಿ ನಿನ್ನ ಕಲಿಕೆಯ ಮಾತನ್ನೇ ಕಲಿತು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಒಂದೇ ಒಂದು ಹೂವಿನ ಹಾರ ಹಾಕೊಂಡು ಇವಳು ನನ್ನ ಹೆಂಡತಿ ಅಂತ ಈ ಮನೆಗೆ ಕರೆದುಕೊಂಡು ಬಂದೆ. ಮಹೇಂದ್ರನ ಹೆಂಡತಿ ಅಂತ ಈ ಸಮಾಜಕ್ಕೆ ಗೊತ್ತಿಲ್ಲ ಅಂದಾಗ ಕರಿಮಣಿ ಮಾಲೀಕ ನಾನಾಗಲು ಸಾಧ್ಯವೇ? ಇವಾಗ ನನಗೆ ಅರ್ಥವಾಯಿತು. ಪ್ರೀತಿ ಪ್ರೇಮ ಅಂತ ಬಿಟ್ಟು ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ನಿಶ್ಚಯ ಮಾಡಿದ ಕಣ್ಣನ್ನು ನಾನು ಮದುವೆ ಮಾಡಿಕೊಂಡಿದ್ರೆ ಈ ನನ್ನ ಮಣಿ ಬಂಗಾರವಾಗ್ತಾ ಇತ್ತು. ಹೆಣ್ಣಿನ ಮನಸ್ಸು ಹೂವಿನಂತೆ ಇರಬೇಕು ವಿನಃ ವಿಷ ತುಂಬಿದ ಹಾವಿನಂತೆ ಇರಬಾರದು. ನನ್ನನ್ನೇನು ಮೋಸ ಮಾಡಿದೆಯಲ್ಲ, ನಾನು ನಿನ್ನ ಸುಮ್ಮನೆ ಬಿಡ್ತೇನೆ ಅನ್ಕೊಂಡ ಸಾಧ್ಯ. ನಾನು ತಂದೆ ತಾಯಿ ಇಲ್ಲದ್ರೆ ನಾನು ಹುಡುಕ್ತೇನೆ. ಮೊದಲ ಕೆಲಸ ಮಾಡ್ರಿ. ಅವ್ರಿಗೆ ಆ ಕಾಲಿಗೆ ಬಿದ್ದ ಕ್ಷಮೆ ಕೇಳಿಸ್ತೀನಿ. ಅನಂತರ ಒಳ್ಳೆ ಗದ್ದೆ ನಾನು ಮುಗಿಸ್ತೇನೆ. ಜೋಪಾನ. ನಿಮ್ಮ ತಾಯಿಯವ್ರನ್ನ ತಿರ್ಸೇ ಬಿಡ್ರಿ. ಆಗ ಇಟ್ಟು ಕಾಲ್ಮಾರ್ಲೆ ಹೊಡ್ಕೊತಿದ್ರು, ನಿನ್ನ ಬಾಳೆ ಹಾಕಿ ಹಿಂಗಿರ್ತಿತ್ತು. ಹೌದಿಲ್ರಿ? ಅದಕ್ಕೆ ಹಿರಿಯರು ಹೇಳ್ತಾರ, ತಿಂಗಳಿಗೊಮ್ಮೆ ಹೆಂಡತಿ ಬಿಡ್ಬೇಕತ್ತ, ತಿರುವಿಗೊಮ್ಮೆ ಎತ್ತ ಬಿಡ್ಬೇಕತ್ತ. ಹೌದು. ಮತ್ತೇನು ತಂದೆ ತಾಯಿ ಉಣಿಸಿ ತಿನ್ನಿಸಿ ಅತ್ತಾಗ ರಂಭಿಸಿ ನಮ್ಮ ದೊಡ್ಡವ್ರು ಮಾಡಿರ್ತಾರಂದ್ರೆ ನಮ್ಮ ಮದುವೆ ವಿಷಯದಾಗ ಅವ್ರು ಒಳ್ಳೆ ನಿರ್ಧಾರ ಮಾಡಿರ್ತಾರೆ. ಆದ್ರೆ ಇವರು ಗುರುತು ಪರಿಚಯ ಇಲ್ಲದ ಹೆಣ್ಣುಗಳನ್ನ ಪ್ರೀತಿ ಪ್ರೇಮ ಅಂತ ಮಾಡಿ ಮದುವೆ ಮಾಡ್ಕೊಂಡು ಮನೆಗೆ ಬರ್ತೀವಿ. ಬಂದ ಸಂಬಂಧಗಳ ಅರ್ಥವೇ ಗೊತ್ತಿರಲಾರ್ದ ಇಂಥ ಮೂರ್ಖ ಹೆಣ್ಣುಗಳು ನಮ್ಮ ಮನೆ ಬೃಂದಾವನ ಮಾಡೋಕ್ಕಿಂತ ಬೆಂಕಿ ಹಚ್ಚಿ ಸುಡುಗಾಡು ಮಾಡಿ ಹಿಡ್ದ ಹೆಚ್ಚಿಂದು. ಹಂಗಿತ್ತಪ್ಪ ಇವ್ರ ಸಂಸಾರ. 35 ವರ್ಷಗಳ ಕಾಲ ದೇಶ ಸೇವೆ ಮಾಡಿ ಸುಖ ಸಂಸಾರದೊಂದಿಗೆ ನೆಮ್ಮದಿಯಾಗಿ ಇರಬೇಕಂತ ಬಂದ ಸೈನಿಕನ ಕತೆ ಎಲ್ಲಿಗೆ ಹಚ್ಚಿದೇವು ಭಗವಂತ. ಏ ದೇವ, ನೀನಿದ್ದದ್ದು ನಿಜವಾಗಿದ್ರೆ ಈ ಭೂಮಿ ಮೇಲೆ ಇಬ್ಬರಿಗೆ ನೋಡಿ ಕಷ್ಟ ಕೊಡು. ಒಬ್ಬ ಇಡೀ ದೇಶಕ್ಕೆ ಅನ್ನ ಹಾಕೋ ರೈತ ಆದ್ರೆ, ಇನ್ನೊಬ್ಬ ಇಡೀ ದೇಶವನ್ನೇ ಕಣ್ರೆಪ್ಪೆಯಲ್ಲಿ ಕಾಪಾಡುವಂಥ ವೀರ ಸೈನಿಕ. ಇವರಿಬ್ಬರ ಜೀವನದಲ್ಲಿ ಯಾವತ್ತೂ ಈ ಥರ ಘಟನೆ ನಡಿಬಾರ್ದು ಅಂತ ನಿನ್ನಲ್ಲಿ ಕೇಳ್ಕೊತೀವಿ ತಂದೆ. ಅವರ ತಪ್ಪಿನವರು ಅವ್ರಿಗಾಗಿ ಅವರ ತಂದೆ ತಾಯಿನ ಹುಡ್ಕೊಂಡು ಹೋಗ್ಯಾರ. ಮತ್ತೆ ಅವರ ತಂದೆ ತಾಯಿಗಳು ಸಿಕ್ಕು ಅವ್ರ ಸಂಸಾರ ಒಂದಾದರೆ ಅಷ್ಟೇ ಸಾಕು. ಎಲ್ಲಿಗಸ್ತನೋ ನೋಡೋಣ ಭಗವಂತ.